ಸರ್ಕಾರ ಗ್ಯಾರಂಟಿ ವಿಚಾರದಲ್ಲಿ ಕೊಟ್ಟ ಮಾತು ತಪ್ಪಿದೆ. ಗ್ಯಾರಂಟಿಗಳಿಗೆ ಪ್ರತಿ ತಿಂಗಳು ಹಣವನ್ನ ಯಾವಾಗ ಹಾಕ್ತೀರಾ ಅಂತ ಒಂದು ದಿನಾಂಕ ನಿಗದಿ ಮಾಡಬೇಕು ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ತಮ್ಮ ಜೆಪಿ ನಗರದ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ಮಾತಿನಂತೆ ಕೃಷಿ ಸಮ್ಮಾನ್ ಯೋಜನೆ ಹಣವನ್ನ ರೈತರ ಖಾತೆಗೆ ಪ್ರತಿ ತಿಂಗಳು ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಯಾಕೆ ಕೊಟ್ಟ ಮಾತು ಉಳಿಸಿಕೊಂಡು ಪ್ರತಿ ತಿಂಗಳು ದುಡ್ಡು ಹಾಕುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಸೇರಿ ಸರ್ಕಾರದಲ್ಲಿ ಇರೋ ಎಲ್ಲರೂ ನಾವು ನುಡಿದಂತೆ ನಡೆಯುತ್ತಿದ್ದೇವೆ ಅಂತೀರಾ. ನೀವು ನುಡಿದಿದ್ದೇನು, ನಡೆಯುತ್ತಿರೋದು ಏನು ಅಂತ ಪ್ರಶ್ನೆ ಮಾಡಿದ ನಿಖಿಲ್, ನಾವೇ ಈ ವರ್ಷ ಕ್ಯಾಲೆಂಡರ್ ನಾವೇ ತರುತ್ತೇವೆ. ಯಾವ ದಿನಾಂಕದಂದು ಈ ಎಲ್ಲ ಯೋಜನೆ ಹಣ ಪೂರೈಸುತ್ತೀರಾ ಅಂತ ದಿನಾಂಕ ನಿಗದಿ ಮಾಡಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು. ನಿಮ್ಮ ಬಳಿ ದುಡ್ಡು ಇದೆಯೋ ಇಲ್ಲವೋ ಹೇಳಿಬಿಡಿ. 5 ಗ್ಯಾರಂಟಿಗಳಿಗೆ ಹಣ ಸರಿಯಾಗಿ ಕೊಡ್ತಿಲ್ಲ. ಕ್ಯಾಲೆಂಡರ್ನಲ್ಲಿ ಒಂದು ದಿನಾಂಕವನ್ನ ನೀವೇ ನಿಗದಿ ಮಾಡಿ. ನೀವೇ ದಿನಾಂಕ ನಿಗದಿ ಮಾಡಿ ಗ್ಯಾರಂಟಿ ಹಣ ಹಾಕಿ. ಹಣ ಹೇಗೆ ಹೊಂದಿಸುತ್ತೀರೋ ಗೊತ್ತಿಲ್ಲ. ಒಂದು ದಿನ ನಿಗದಿ ಮಾಡಿ ಗ್ಯಾರಂಟಿ ಹಣ ಹಾಕಿ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಚುನಾವಣೆ ಸಮಯದಲ್ಲಿ ಕಟಾಕಟ್ ಹಣ ಹಾಕಿಸ್ತೀವಿ ಎಂದಿದ್ರು. ಈಗ ಹಣ ಕಟಾಕಟ್ ಅಂತ ಬರುತ್ತಿಲ್ಲ, ಕಟ್ ಆಗುತ್ತಿದೆ. ಇಬ್ಬರು ನಾಯಕರು ಹೆಣ್ಣು ಮಕ್ಕಳಿಗೆ ಕಟಾಕಟ್ ಅಂತ ಹಣ ಹಾಕಿಸಬೇಕು ಅಂತ ಆಗ್ರಹ ಮಾಡಿದ್ರು. ಗ್ಯಾರಂಟಿ ಹಣದ ಬಗ್ಗೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು. ಇಲ್ಲದೆ ಹೋದರೆ ಜನರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಇನ್ನೊಂದು ಕಡೆ ಯುವ ನಿಧಿ ಇರಬಹುದು, ಗೃಹ ಜ್ಯೋತಿ ಇರಬಹುದು, ಇನ್ನೂ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಕಾಂಗ್ರೆಸ್ನ ಪಕ್ಷ ಮಾತನ್ನ ಕೊಟ್ಟಿದ್ರು. 5 ಗ್ಯಾರಂಟಿಗಳಲ್ಲಿ ಬಹುಶಃ ಅತಿ ಹೆಚ್ಚು ಹಣಕಾಸು ಹೊಂದಿಸಬೇಕಾಗಿರ್ತಕ್ಕಂಥ ಗ್ಯಾರಂಟಿ ಬಂದು ಗೃಹಲಕ್ಷ್ಮಿ. ಪ್ರತಿ ತಿಂಗಳು 2,000 ಕೋಟಿ ಅಂದ್ರೆ ವರ್ಷಕ್ಕೆ 24,000 ಕೋಟಿಯಷ್ಟು ಗೃಹಲಕ್ಷ್ಮಿಗೆ ನಾಡಿನ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಮಹಿಳೆಯರ ಸಬಲೀಕರಣ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡಿದ್ರು ಪ್ರಾರಂಭಿಕ ಹಂತದಲ್ಲಿ. ಆ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ಬಂದಿದ್ರು ಬರೋಣ. ಅದರಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬದ ಕುಡಿಗಳು ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಹಳ ಸ್ಪಷ್ಟವಾದಂತ ಸಂದೇಶ ನಾಡಿನ ಹೆಣ್ಣು ಮಕ್ಕಳಿಗೆ ಸಾರಿದರು. ಬಹುಶಃ ಕಡತಗಳು ತೆಗೆದ್ರೆ ಈಗಲೂ ಕೂಡ